ಅಧ್ಯಕ್ಷ ಬಹಳ ಜನರಿಗೆ ಬಂದಿವಿ. ಇವತ್ತು ಒಂದು ಸುಂದರವಾದ ಕಾರ್ಯಕ್ರಮವನ್ನು ನಮ್ಮ ಹೊಸಪೇಟೆಯ ಆಯೋಜನೆ ಮಾಡಿದ್ದಾರೆ. ಇದರಿಂದ ಸುಮಾರು ದಿವಸಗಳ ಪ್ರಯತ್ನ ಸೆರೆಮನೆಯಲ್ಲಿ ನಮ್ಮ ವಕೀಲರ ಮುಖಂಡರು ಪ್ರಯತ್ನ ಮಾಡಿ ಇವತ್ತು ಈ ಎರಡನೇ ಸೆರೆಮನೆ ಮಾಡ್ತಾ ಇದ್ದಾರೆ. ತುಂಬ ಉತ್ತಮವಾದ ಬೆಳವಣಿಗೆ ನಮ್ಮ ಯಾದವ ಸಮಾಜದಲ್ಲಿ ಆಗ್ತಾ ಇದೆ. ಬಹುಶಃ ಅತಿ ಬುದ್ಧಿವಂತರಲ್ಲಿ ಪ್ರಮುಖ ಪಾತ್ರ ನಮ್ಮ ಸಮಾಜ ಸುಧಾರಣೆಯ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ಯಾವುದಾದ್ರೂ ಪ್ರಮುಖ ವ್ಯಕ್ತಿ ಅಂದರೆ ಅದು ಬಹುಶಃ ವಕೀಲ ಅಂತ ನನ್ನ ಅನಿಸಿಕೆ. ಹೊರಗಿರ್ತಕ್ಕಂಥ ಪ್ರತಿಯೊಬ್ಬರ ಪರ್ಸನಲ್ ಆಗಿ ಫ್ಯಾಮಿಲಿಗೆ ವಕೀಲರ ಅವಶ್ಯಕತೆ ಬಿದ್ದಿರುತ್ತೆ. ಸೊ ಅವರು ಇವತ್ತು ನಮ್ಮ ಸಮಾಜ ಸುಧಾರಣೆಗೆ ಮುಂದೆ ಬಂದಿರೋದು ತುಂಬ ಸಂತೋಷದ ವಿಚಾರ. ಸುಮಾರು ಇವಾಗ ನಾವೆಲ್ಲ ನೋಡ್ತಾ ಇದ್ದೀವಿ, ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ಬಹಳಷ್ಟು ಬೇರೆ ಬೇರೆ ವಿಭಿನ್ನವಾದ ಸೊ ಈ ನಿಟ್ಟಿನಲ್ಲಿ ವಕೀಲರ ಸಂಘ ಇರ್ಬೋದು, ನೌಕರ ಸಂಘ ಇರ್ಬೋದು, ಬೇರೆ ಬೇರೆ ಸಂಘಟನೆಗಳ ಅವಶ್ಯಕತೆ ಭಾಳ ಇದೆ. ಸೊ ಅದರಲ್ಲಿ ತಾವು ಪ್ರಮುಖ ಪಾತ್ರ ವಹಿಸುವುದು ತಮ್ಮ ಅವಶ್ಯಕತೆ ಭಾಳ ಇದೆ. ಸೊ ಮುಂಬರುವ ದಿನಮಾನಗಳಲ್ಲಿ ತಾವೆಲ್ಲೇ ಸಭೆ ಮಾಡಿದರೂ ಕೂಡ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನಾನೆಲ್ಲ ಸಹಾಯ ಸಹಕಾರವನ್ನು ನಾನು ಮಾಡ್ತೀನಿ. ವಿಶೇಷವಾಗಿ ತಾವು ನೆಕ್ಸ್ಟ್ ಎಲ್ಲೇ ಸಭೆ ಮಾಡಿದ್ರೆ ಮುಂಚಿತವಾಗಿ ಸ್ವಲ್ಪ ನಮ್ಮ ಭಾಗದಲ್ಲಿರ್ತಕ್ಕಂಥ ಪ್ರಮುಖ ವ್ಯಕ್ತಿಗೆ ತಿಳಿಸಿ, ಅಂದರೆ ಸ್ವಲ್ಪ ಜಾಸ್ತಿ ಅವರಿಗೆಲ್ಲ ಭಾಳಷ್ಟು ವಕೀಲ ಅದಾರೆ. ನಮ್ಮ ಗದಗ ಜಿಲ್ಲೆದಾಗಂತೂ ಒಂದು 2-3 ಜನ ಅಷ್ಟೇ ಇದ್ದಾರೆ. ಬೇರೆ ಬೇರೆ ಜಿಲ್ಲೆದಾಗ ಭಾಳಷ್ಟು ವಕೀಲ ಅದಾರೆ. ಸೊ ವಿಶೇಷವಾಗಿ ವಕೀಲರ ಜೊತೆಗೆ ಆ ಪ್ಲೇಸಿನ ಬೇರೆ ಬೇರೆ ಮುಖಂಡರು ಸೇರೋದು ಅವಶ್ಯಕತೆ ಭಾಳ ಇರ್ತೈತಿ. ಫಾರ್ ಎಕ್ಸಾಂಪಲ್ ಈಗ ಹೊಸಪೇಟೆಯಾಗ ಜನ ಇಲ್ಲಿ ವಕೀಲರ ಜೊತೆ ಇಲ್ಲಿ ಜನರ ಮುಖಂಡರು ಸೇರಿಸ್ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಪಬ್ಲಿಸಿಟಿ ಆಗ್ತೈತಿ. ಅದು ಮುಂಬರುವ ದಿನಮಾನ ಒಳ್ಳೆ ಪ್ರಗತಿ ಆಗ್ತೈತಿ. ಸೊ ಇವತ್ತು ನಮ್ಮ ಮುಖಂಡರೆಲ್ಲ ಭಾಳ ಜನ ಹಿರಿಯರೆಲ್ಲ ಮಾತಾಡಿದ್ರು. ನಮ್ಮ ತಿಮ್ಮಾರೆಡ್ಡಿ ಸರ್ ಯಾವುದೇ ಕೆಲವರು ಭಾಳ ಆಗ್ತಾ ಇದ್ದಾವೆ ಅಂತ ಹೇಳಿ ನಾವೆಲ್ಲ ನೋಡ್ತಾ ಇದ್ದೀವಿ. ಸೊ ಇದು ನಾವು ಸುಮಾರು ಎಷ್ಟೊಂದು ಸಂಘಟನೆ ಸಂಘಗಳ ಮಾಡಿದರೂ ಕೂಡ ವೈಯಕ್ತಿಕ ತಮ್ಮ ಬೆಳವಣಿಗೆ ಬಹಳ ಉಪಯೋಗನ ಮಾಡ್ಕೊಳ್ತಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಒಂದು ಒಳ್ಳೆಯ ಮಾರ್ಗದಾಗ ಹೋಗಬೇಕು. ಈ ಸಂಘ ಅಸ್ತಿತ್ವ ಬರಬೇಕು. ತಾವು ಮುಂಬರುವ ದಿನಮಾನಗಳಲ್ಲಿ ನಮ್ಮ ಸಮುದಾಯ ಬೆಳವಣಿಗೆ ಬರಲಿ ಪ್ರಮುಖ ಪಾತ್ರ ವಹಿಸಬೇಕಂತ ಹೇಳಿ ನನ್ನನ್ನು ಕೂಡ ಆಹ್ವಾನಿಸಿದ ಧನ್ಯವಾದ ಹೇಳಿ ಮಾಡ್ತೇನೆ.